ಸ್ನೇಹಿತರೆ ಪಶುಪಾಲನೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಟೋಟಲ್ ಆಗಿ 2250 ಹುದ್ದೆಗಳಿದ್ದಾವೆ. ಇನ್ನು ಹುದ್ದೆ ಹೆಸರು ನೋಡಿ, ಹಸು ಸೇವಕ ಹಾಗೂ ಹಸು ಸಾಕಣೆ ಸಹಾಯಕ ನೋಡಿ. ಈ ಎರಡು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ SLC ಕೇಳಿದ್ದಾರೆ ನೋಡಿ. 10th ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಒಂದು ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಭಾರತೀಯ ಪಶುಪಾಲನಾ ನಿಗಮದಿಂದ ನೇಮಕಾತಿ ಆಗಿರುತ್ತೆ. ಟೋಟಲ್ ಆಗಿ ಇಲ್ಲಿ ನೋಡಿ 2250 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ. ಇನ್ನು ಪೋಸ್ಟ್ ಹೆಸರು ಹಸು ಸೇವಕ ಮತ್ತು ಹಸು ಸಾಕಣೆ ಸಹಾಯಕ ಹುದ್ದೆಗಳಿದ್ದಾವೆ. ಇನ್ನು 18,000ದಿಂದ 26,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಹಸು ಪ್ರಚಾರ ವಿಸ್ತರಣೆ 225 ಹುದ್ದೆಗಳಿದ್ದಾವೆ. ಹಾಗೆ ಹಸು ಸಾಕಣೆ ಸಹಾಯಕ 675 ಹುದ್ದೆಗಳಿದ್ದಾವೆ. ಹಸು ಸೇವಕ 1350 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ SLC ಮತ್ತು PUC ಹಾಗೂ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಬನ್ನಿ, ಈಗ ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಬೇಕಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಪೋಸ್ಟ್ ಹೆಸರು ಮತ್ತು ಅರ್ಹತೆ: ಹಸು ಪ್ರಚಾರ ವಿಸ್ತರಣೆ ಪದವಿ ಕೇಳಿದ್ದಾರೆ ಎನಿ ಡಿಗ್ರಿ, ಹಾಗೂ ಹಸು ಸಾಕಣೆ ಸಹಾಯಕ PUC, ಇನ್ನು ಹಸು ಸೇವಕ SLC ಕೇಳಿದ್ದಾರೆ ನೋಡಿ. ಈ ಒಂದು ಪದವಿಯ ಅರ್ಹತೆಯನ್ನು ಯಾರು ಹೊಂದಿರ್ತೀರಾ ಅವರು ಅರ್ಜಿಗಳನ್ನು ಸಲ್ಲಿಸಿ. ಹಾಗೇನ ಸಂಬಳದ ವಿಷಯವನ್ನು ನೋಡೋದಾದರೆ ಇಲ್ಲಿ ನೋಡಿ, ಪೋಸ್ಟ್ ಹೆಸರು ಮತ್ತು ಸಂಬಳ ಪ್ರತಿ ತಿಂಗಳಿಗೆ: ಹಸು ಪ್ರಚಾರ ವಿಸ್ತರಣೆ 26,000, ಹಸು ಸಾಕಣೆ ಸಹಾಯಕ 23,000, ಹಾಗೆ ಹಸು ಸೇವಕ 18,000 ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಈ ಒಂದು ಪ್ರತಿ ತಿಂಗಳ ಸಂಬಳ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 45 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಹಸು ಪ್ರಚಾರ ವಿಸ್ತರಣೆ 25ರಿಂದ 45 ವರ್ಷದ ಒಳಗಿನವರು, ಹಸು ಸಾಕಣೆ ಸಹಾಯಕ 21ರಿಂದ 40 ವರ್ಷದ ಒಳಗಿನವರು, ಹಾಗೆ ಹಸು ಸೇವಕ 18ರಿಂದ 40 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಅರ್ಜಿ ಶುಲ್ಕವನ್ನು ನೋಡೋದಾದರೆ ಹಸು ವಿಸ್ತರಣಾ ಹುದ್ದೆ, ಇಲ್ಲಿ ನೋಡಿ, ಹಸು ಪ್ರಚಾರ ವಿಸ್ತರಣಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 944 ಹುದ್ದೆ, ಅಂದರೆ 944 ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಹಸು ಸಾಕಣೆ ಸಹಾಯಕ 826 ಇದ್ದರೆ, ಹಸು ಸೇವಕ ಹುದ್ದೆ 708 ರೂಪಾಯಿ. ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂತ ನೋಡೋದಾದರೆ, ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಹಾಗೆ ನಿಮ್ಮ ಇತ್ತೀಚಿನ ಒಂದು ಭಾವಚಿತ್ರ, ಅಂದರೆ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು.